ಸ್ನೇಹಿತರೆ, ಆಚಾರ್ಯ ಪ್ರಶಾಂತ್ ಅವರ ದುರ್ಗಾ ಸಪ್ತಶತಿ ಸಂಪೂರ್ಣ ಗ್ರಂಥದ ಮತ್ತೊಂದು ಕೊಟೇಶನ್ ಏನು ಹೇಳುತ್ತೆ ಅಂತಕ್ಕಂಥದ್ದು ನೋಡೋಣ. अस्त्र देवी के पास भी है, अस्त्र दैत्य के पास भी है. अस्त्र अच्छा है या बुरा है, न अच्छा है न बुरा है, जिसके हाथ में है वैसा है. ನೋಡ್ರಿ, ಅಸ್ತ್ರಗಳು ದೈತ್ಯ ರಾಕ್ಷಸನ ಹತ್ರನೂ ಇರುತ್ತವೆ, ದೇವಿ ಹತ್ರನೂ ಇರುತ್ತವೆ. ರಾಕ್ಷಸರು ಮತ್ತು ದೇವಿಯ ನಡುವೆ ಯುದ್ಧ ನಡೆದಾಗ ಇಬ್ಬರ ಜೊತೆಯಲ್ಲಿ ಅಸ್ತ್ರಶಸ್ತ್ರಗಳಿರ್ತವೆ. ಅದರ ದೈತ್ಯ ಒಳ್ಳೆಯತನವನ್ನು ನಾಶ ಮಾಡೋದಕ್ಕೋಸ್ಕರ ಅಸ್ತ್ರವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಅದರ ದೇವಿ ದುಷ್ಟರ ಒಂದು ಸಂಹಾರ ಮಾಡೋದಕ್ಕೋಸ್ಕರ ಅಸ್ತ್ರವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾಳೆ. ಅದೇ ರೀತಿ ನಮ್ಮ ಬುದ್ಧಿಶಕ್ತಿ ಕೂಡ, ನಾವು ಬುದ್ಧಿಶಕ್ತಿಯನ್ನು ನಾವು ಒಳ್ಳೆಯ ಒಂದು ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀವ ಅಥವಾ ಕೆಟ್ಟದಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇದ್ದೀವ ಅಂತಕ್ಕಂಥದ್ದೇ ಮುಖ್ಯ. ಈಗ ಭ್ರಷ್ಟಾಚಾರ ಮಾಡುವವರು ತಮ್ಮ ಬುದ್ಧಿಶಕ್ತಿಯಿಂದ ಒಂದು ಬ್ಯಾಂಕನ್ನೇ ದರೋಡೆ ಮಾಡೋದಕ್ಕೋಸ್ಕರ ಅವರ ಬುದ್ಧಿಶಕ್ತಿ ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಳ್ತಾರೆ. ಅದೇ ರೀತಿ CID ಕೆಲಸ ಮಾಡ್ತಕ್ಕಂಥವ್ರು, ಮತ್ತೊಂದು ಅಧಿಕಾರದಲ್ಲಿರ್ತಕ್ಕಂತಹ ಕೆಲಸದವರು ಆ ಒಂದು ದರೋಡೆಯನ್ನು ಕಂಡು ಹಿಡಿಯೋದಕ್ಕೋಸ್ಕರ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ನಮ್ಮ ಬುದ್ಧಿಶಕ್ತಿಯನ್ನು, ನಮ್ಮಲ್ಲಿರ್ತಕ್ಕಂಥ ಕ್ರೋಧವನ್ನು, ನಮ್ಮಲ್ಲಿರ್ತಕ್ಕಂತಹ ಸಿಟ್ಟನ್ನು ಯಾವ ಒಂದು ಉದ್ದೇಶಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದೇ ಈ ಒಂದು ಕೊಟೇಶನ್ನ ಒಂದು ತಾತ್ಪರ್ಯ. ಕ್ರೋಧ ಒಳ್ಳೆಯದಕ್ಕೋಸ್ಕರ ಇದ್ದರೆ ಅದು ಕ್ರೋಧ ಒಳ್ಳೆಯದೇ. ನಿಮ್ಮ ಆಸೆಗಳು ಈಡೇರಲಿಲ್ಲ ಅನ್ನೋ ಮಾತ್ರಕ್ಕೆ ನಿಮಗೆ ಕ್ರೋಧ ಬರ್ತಾ ಇದೆಯಾ ಅಂದರೆ ಆ ಕ್ರೋಧ ನಿಮಗೆ ಶ್ರೇಯಸ್ಸನ್ನು ಕೊಡೋದಿಲ್ಲ. ನಿಮ್ಮ ಕ್ರೋಧ ನಿಮ್ಮನ್ನು ಮೇಲೆತ್ತುವ ಹಾಗೆ ಇರಬೇಕು. ನಿಮ್ಮ ಕ್ರೋಧ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರನ್ನು ಮೇಲೆತ್ತುವಂಥದ್ದಿರಬೇಕು. ಆ ಕ್ರೋಧ ಆಗಿದ್ದರೆ, ಆ ಒಂದು ಅಸ್ತ್ರ ಆಗಿದ್ದರೆ ಅದು ಒಳ್ಳೆಯದು ಅಂತಕ್ಕಂತಹ ಮಾತನ್ನು ಈ ಒಂದು ಗ್ರಂಥದಲ್ಲಿ ಆಚಾರ್ಯಜಿಯವರು ಹೇಳ್ತಾ ಇದ್ದಾರೆ. ದುರ್ಗಾ ಸಪ್ತಶತಿ ಗ್ರಂಥ ಹೇಳ್ತಾ ಇದೆ.